ನಮಸ್ತೆ, ನನ್ನ ಹೆಸರು ಸುಷ್ಮಾ ಅಂತ. ನಾನು ಏಕಲ್ ಆರೋಗ್ಯ ಗ್ರಾಮ ಸಂಘಟನಾ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಿದ್ದೀನಿ. ನಾನು ಕೈತೋಟ ಸೇವೆ ಮಾಡ್ತಾಯಿದ್ದೀನಿ ಈ ಊರಲ್ಲಿ. ಈಗ ನಾನು ಕೆಲಸ ಮಾಡೋದು ಮನೆ ಹತ್ರ ಕೈತೋಟ ಮಾಡಿಸೋದು, ಗೋಡೆ ಬರಹ ಬರೆದು ಅವೇರ್ನೆಸ್ ಕೊಡೋವಂಥದ್ದು, ಮಕ್ಕಳನ್ನ ಸ್ಕೂಲ್ ಹತ್ರ ಮಕ್ಕಳು ಸ್ಕೂಲಲ್ಲಿರುವಾಗ ಹೋಗಿ ಮಕ್ಕಳನ್ನ ಕರ್ಕೊಂಡು ರ್ಯಾಲಿ ಮಾಡಿಸೋದು, ಜಾಥಾ ಮಾಡಿಸೋದು, ಮತ್ತು ಶ್ಲೋಕಗಳು ಹೇಳ್ಕೊಡೋದು, ಯೋಗ ಮಾಡಿಸೋದು ಎಲ್ಲನೂ ಮಾಡ್ತೀನಿ. ಮತ್ತು ಮಹಿಳೆಯರನ್ನ ಸೇರಿಸಿ ಹೆಣ್ಮಕ್ಳಿಗೆ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಮುಟ್ಟಿನ ಬಗ್ಗೆ ಆಗಿರ್ಬೋದು ಎಲ್ಲ ಥರ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಮತ್ತು BP, ಶುಗರು, HP ಟೆಸ್ಟು ಎಲ್ಲನೂ ಮಾಡಿಕೊಡ್ತಾಯಿದ್ದೀನಿ ನಮ್ಮೂರಲ್ಲಿ ಮತ್ತು ಪಕ್ಕದಳ್ಳಿಲಿ 2 ಹಳ್ಳೀಲಿ. ಮತ್ತು ಚರಂಡಿ ಕ್ಲೀನ್ ಮಾಡಿಸೋವಂಥದ್ದು, ರೋಡು ಕ್ಲೀನ್ ಮಾಡಿಸೋವಂಥದ್ದು ಎಲ್ಲ ಮಾಡ್ತಾಯಿರ್ತೀವಿ. ಗಿಡಗಳನ್ನ ನೆಡೆಸೋದು, ಆಯುರ್ವೇದಿಕ್ ಗಿಡಗಳನ್ನ ನೆಡೆಸಿ ಅದನ್ನು ಯಾವ ಥರ ಉಪಯೋಗಿಸೋದ್ರ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀವಿ. ಒಂದು ಸೈಡು ಹಣ್ಣಿನ ಗಿಡಗಳನ್ನ ನೆಡೆಸಿದ್ದೀವಿ, ಇನ್ನೊಂದು ಕಡೆ ಆಯುರ್ವೇದಿಕ್ ಮೆಡಿಷನ್ಗೆ ಏನೇನು ಯೂಸ್ ಆಗುತ್ತೆ ಅದನ್ನು ನೆಡೆಸ್ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ತರಕಾರಿಗಳನ್ನ ಬೆಳೆಯೋ ಥರ ನೆಡೆಸಿದ್ದೀವಿ. ಸೊ ಇದನ್ನು ನಾವು ಯಾವುದೇ ಥರ ರಾಸಾಯನಿಕ ವಸ್ತುಗಳನ್ನ ಬಳಸ್ತೇನೆ, ಅದನ್ನು ಯಾವುದೇ ಥರ ನಾವು ಗಿಡಗಳಿಗೆ ಹಾಕ್ತೇನೆ ನೈಸರ್ಗಿಕವಾಗಿ ಏನೇನು ಸಿಗುತ್ತೆ ತ್ಯಾಜ್ಯ ವಸ್ತುಗಳನ್ನ ತೊಗೊಂಡು ಅದನ್ನು ಗೊಬ್ಬರ ಮಾಡಿ ಅದನ್ನು ಗಿಡಗಳಿಗೆ ಹಾಕಿ ಬೆಳೆಸಿರೋವಂಥ ಕೈತೋಟ ಇದು. ಈ ಥರ ಪ್ರತಿ ಮನೆಯಲ್ಲೂ ಜಾಗಗಳಿರುತ್ತೆ, ಅಲ್ಲಿ ಹೋಗಿ ನಾವು ಇದೇ ಥರ ಎಲ್ರಿಗೂ ಜಾಗರಣನ ಹೇಳ್ಕೊಡ್ತಾ ಇರ್ತೀವಿ. ಇದೇ ರೀತಿ ನಾವು ಎಲ್ಲರ ಮನೆಗೂ ಹೋಗಿ ಈ ಥರ ಒಳ್ಳೆಯ ಒಂದು ನೈಸರ್ಗಿಕವಾಗಿ ಕೈತೋಟನ ಮಾಡಿಕೊಂಡು ಯಾವ ಥರ ಆರೋಗ್ಯವಂತರಾಗಿರಬೇಕು ಅನ್ನೋದನ್ನು ಪ್ರತಿ ಮನೆಯಲ್ಲೂ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಐತೆ ಕೆರೆ
ಗ್ರಾಮ ಸಂಘಟನೆಯಲ್ಲಿ ಎಸ್ ಟಿ ಒ ಅಂದರೆ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಇವಾಗ ಯಾವ ರೀತಿ ಒಂದು ಸೇವಿಕಾ ಬಗ್ಗೆ ಮಾಹಿತಿ ಕೊಡುವ ಅದೇ ರೀತಿ ನಾವು ಒಂದು ಸಂಚಲ್ಲಿ 30 ಹಳ್ಳಿಗಳನ್ನ ತಗೊಂಡು, ಒಂದು ಸಂಚಂದರೆ 30 ಹಳ್ಳಿಗಳನ್ನ ತಗೊಂಡು ಆ 30 ಹಳ್ಳಿಲಿ 2 ಹಳ್ಳಿಗೆ ಒಬ್ಬ ಸೇವಿಕಾ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೊತೀವಿ. SSLC ಅಥವಾ ಸೆಕೆಂಡ್ PU ಆಗಿರುವಂಥವ್ರು, ಆದ್ಮೇಲೆ ಡಿಗ್ರಿನೂ ಆಗಿದ್ರು ಕೂಡ ತಗೊತೀವಿ. ಅಂದರೆ ಅವರಿಗೆ ನಮ್ಮ ಸಂಸ್ಥೆಗೆ ಸೇರುವಂತಹ ಹುಡುಗಿ ಏನಿರ್ತಾಳೆ ಅವಳಿಗೆ ಸೋಷಿಯಲ್ ಸರ್ವಿಸ್ ಮಾಡುವಂತಹ ಕಾನ್ಸೆಪ್ಟ್ ಇರಬೇಕು. ಆ ಹುಡುಗಿಗೆ 5 ದಿನ 10 ದಿನ 15 ದಿನ ಆ ಥರ ಟ್ರೈನಿಂಗ್ ಹಂತವಾಗಿ ಟ್ರೈನಿಂಗ್ ಕೊಟ್ಟು ಅವಳಿಗೆ ಒಬ್ಬ ಸ್ಟಾಫ್ ನರ್ಸ್ ಯಾವ ರೀತಿ ಸರ್ವಿಸ್ ಮಾಡ್ತಾರೋ ಆ ರೀತಿ ಒಂದು ಟ್ರೈನಿಂಗ್ ಕೊಡ್ತೀವಿ. BP ಚೆಕಪ್ ಮಾಡೋದು, ಶುಗರ್ ಚೆಕಪ್ ಮಾಡೋದು, ಅನಿಮಿಕ್ ಚೆಕಪ್ ಮಾಡೋದು, ಥರ್ಮೋಮೀಟರ್ ಯೂಸ್ ಮಾಡೋದು ಹೆಂಗೆ, ಆಕ್ಸಿಮೀಟರ್ ಯೂಸ್ ಮಾಡೋದು ಹೆಂಗೆ, ಹಾಗೆ ಹಳ್ಳಿಗಳಲ್ಲಿ ಆ ರೋಗ ಬರುವುದಕ್ಕೂ ಮುಂಚೆ ನಾವೇನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿ, ಈಗ ಗೋಡೆ ಬರಹಗಳಲ್ಲಿ ಅವೇರ್ನೆಸ್ ಮಾಡುವಂಥದ್ದು, ಮಕ್ಕಳ ಜೊತೆ ರ್ಯಾಲಿ ಮಾಡುವಂಥದ್ದು, ಒಂದು ಮಹಿಳೆಯರನ್ನ ಕೂರಿಸಿ ಅವರಿಗೆ ಜಾಗೃತಿ ಮೂಡಿಸುವಂಥದ್ದು, ಕೈತೋಟ, ಸಾವಯವನ ರಾಸಾಯನಿಕನ ಯೂಸ್ ಮಾಡ್ದೇನೆ ಬರೀ ಸಾವಯವನ ಯೂಸ್ ಮಾಡಿಕೊಂಡು ಕೈತೋಟ ಮಾಡುವಂಥದ್ದು, ಮನೆಗೆ ಅವರಿಗೆ ಬೇಕಾಗಿರುವಂತಹ ಕೆಲವು ತರಕಾರಿ ಹಣ್ಣುಗಳನ್ನು ಅವರು ಮನೆಯಲ್ಲೇ ಬೆಳ್ಕೊಳ್ಳೋ ಹಾಗೆ ಮಾಡುವಂಥದ್ದು, ಮನೆಯಲ್ಲಿ ತ್ಯಾಜ್ಯ ವಸ್ತುಗಳನ್ನ ಉಪಯೋಗಿಸಿ ಗೊಬ್ಬರಗಳನ್ನ ತಯಾರು ಮಾಡುವಂಥದ್ದು, ಈ ರೀತಿ ಹಲವು ರೀತಿಯ ಹಿಂಗುಗುಂಡಿ ಮಾಡಿಸುವಂಥದ್ದು, ಈ ರೀತಿ ಹಲವು ರೀತಿಯ ಜಾಗೃತಿಗಳನ್ನ ಮೂಡಿಸ್ತಾ ನಾವು ಹಳ್ಳಿಗಳಲ್ಲಿ ರೋಗ ಮುಕ್ತ ಹಳ್ಳಿಗಳನ್ನಾಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸರ್ವಿಸ್ ಮಾಡ್ತಾ ಇದ್ದೀವಿ. ನಮ್ಮ ಏಕಲ್ ಆರೋಗ್ಯ ಗ್ರಾಮ ಸಂಘಟನೆ ಈಗ ಕರ್ನಾಟಕಕ್ಕೆ ಬಂದು 4ರಿಂದ 5 ವರ್ಷ ಆಯಿತು. ಇದು ಈಗ 4 ಸಂಚ್ಗಳನ್ನ ತಯಾರು ಮಾಡಿದ್ವಿ. ಅದರಲ್ಲಿ ತಾಳ್ವಾಡಿ ಒಂದು, ಮೈಸೂರು ಭಾಗದಲ್ಲಿ ಗದ್ದಿಗೆ ಮತ್ತು HD ಕೋಟೆ ಇದೆ, ಚಾಮರಾಜನಗರದಲ್ಲಿ ಬೇಗೂರು ಮತ್ತು ತಾಳ್ವಾಡಿ ಇದೆ. ಇದು ಆಲ್ ಇಂಡಿಯಾದಲ್ಲಿ ಸರ್ವಿಸ್ ನಡೀತಿದೆ. ಅದರಲ್ಲಿ ಕರ್ನಾಟಕದಲ್ಲಿ ಈ 4 ಕೇಂದ್ರಗಳಲ್ಲಿ ನಡೀತಾ ಇದೆ. ಹಳ್ಳಿಗಳಿಂದ ಹಾಸ್ಪಿಟಲ್ಸ್ ಬಂದು 5ರಿಂದ 10 ಕಿಲೋಮೀಟ್ರ್ 20 ಕಿಲೋಮೀಟ್ರು ದೂರದಲ್ಲಿರುತ್ತೆ. ಈಗ ನಮ್ಮ ಒಬ್ಬ ಸೇವಿಕಾಗೆ ಟೆಲಿಮೆಡಿಷನ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಕಿಟ್ಟೆಲ್ಲ ಕೊಟ್ಟು ಅವ್ರನ್ನ ಆ ಹಳ್ಳಿಗಳಲ್ಲಿ ಸರ್ವಿಸ್ ಮಾಡೋದಕ್ಕೆ ಬಿಡ್ತೀವಿ. ಯೋಚನೆ ಮಾಡಿ, ಆ ಹಳ್ಳಿಲೇ ಅವರಿಗೆ ಎಲ್ಲ ರೀತಿಯ ಸೌಕರ್ಯ, ಅಂದರೆ ನಮಗೆ ಕಾಮನ್ ಆಗಿ ಬೇಕಾಗಿರುವಂಥದ್ದು BP ಚೆಕಪ್ಪು, ಶುಗರು, ಇಂಥದ್ದು ತುಂಬಾ ಅತಿ ಹೆಚ್ಚು ಕಾಡುವಂಥದ್ದು. ಸೊ ಇಂಥದ್ದನ್ನು ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ವಿಸ್ ಕೊಡೋದ್ರಿಂದ ಅವರಿಗೂ ಕೂಡ ತುಂಬ ದೂರ ಚಲಿಸೋವಂಥದ್ದು ತಪ್ಪುತ್ತೆ. ಹಾಗೆ ವಯಸ್ಸಾಗಿರುವಂಥವ್ರು ಅಲ್ಲಿಗೆ ಹೋಗೋದಕ್ಕೂ ಕಷ್ಟ ಇರುತ್ತೆ. ಅಂಥವರೆಲ್ಲ ನಮ್ಮ ಸೇವಿಕಾ ಹತ್ರನೇ ಟ್ರೀಟ್ಮೆಂಟ್ ತೊಗೊತಾರೆ. ಹಾಗೆ ನಮ್ಮ ಸೇವಿಕಾಗೆ ಟೆಲಿಮೆಡಿಷನ್ ಅಂತ ಹೇಳಿ ಒಂದು ಟೆಲಿಮೆಡಿಷನ್ ಆ್ಯಪ್ ಅಂತ ಇದೆ, ಟೆಲಿಪತಿ ಅಂತ ಹೇಳಿ. ಅದರಲ್ಲಿ ನಮ್ಮ ಸೇವಿಕಾ ಯಾರಿಗಾದ್ರೂ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ಅವರಿಗೆ ಅವರ ಸಮಸ್ಯೆಗಳನ್ನ ಕೇಳಿ ಅಲ್ಲಿ ಫಿಲ್ ಮಾಡಿ ಕೊಟ್ಟರೆ ಅಲ್ಲಿ ಕನ್ಸಲ್ಟ್ ಮಾಡುವಂಥ ಡಾಕ್ಟರ್ಸ್ ಅವರು ರೆಫರ್ ಮಾಡ್ತಾರೆ, ಏನು ಮಾಡಬೇಕು, ಅವರು ನೆಕ್ಸ್ಟ್ ಲೆವೆಲ್ ಏನು, ಮೆಡಿಷನ್ ಲೀಸ್ಟ್ ಕಳಿಸ್ಕೊಡ್ತಾರೆ. ಅದನ್ನು ತೊಗೊಂಡೋಗಿ ಮೆಡಿಷನ್ ತೊಗೊಂಡು ಇವರು ಹುಷಾರಾದಮೇಲೆ ನೆಕ್ಸ್ಟು ಇನ್ನೂ ಒಂದು ದಿನ ಅವ್ರನ್ನ ಚೆಕಪ್ ಮಾಡುವಂಥದ್ದು, ಇಂಥದ್ದೆಲ್ಲನೂ ಕೂಡ ನಮ್ಮ ಸಂಸ್ಥೆ ಒದಗಿಸಿ ಕೊಟ್ಟಿದೆ.